ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಹೊಸ ವಾಹನ ಖರೀದಿಸುವ ಮುನ್ನ ಈ ಸಂಗತಿಗಳನ್ನು ಮರೆಯಲೇಬೇಡಿ. ಯಾವ ಸಂಗತಿಗಳು ಅನ್ನೋದ್ರ ಬಗ್ಗೆ ಒಂದು ಉಪಯುಕ್ತ ಮಾಹಿತಿ ಕೊಡ್ತಾರೆ. ಅದಕ್ಕೆ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದು ಕೂಡ ಫ್ರೀ ಆಗಿರುತ್ತೆ. ಯಾವುದಕ್ಕೂ ದುಡ್ಡು ಹೋಗೋದಿಲ್ಲ. ಹಾಗೇನೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ನಮೂದಿಸಿ. ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ನಮೂದಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸೋಕೆ ಆಗಲ್ಲ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲೈಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಉತ್ತರ ಕೊಡುವಾಗ ಸ್ವಲ್ಪ ಆಚುಚು ಆಗ್ಬೋದು. ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ, ಚೆಕ್ ಮಾಡ್ತಾ ಇರಬಹುದು. ಹಾಗೆಯೇ ವೈಯಕ್ತಿಕ ಸಮಸ್ಯೆನ ಡೀಟೇಲ್ ಆಗಿ ಬರೆದು ಕಳಿಸಿದ್ರೆ ಉತ್ತರ ಕೊಡೋಕ್ಕೆ ಸಾಧ್ಯ. ಹಾಗೆಯೇ ನಾನು ನಿಮ್ಮ ಜೊತೆ ಇರೋದರ ಜೊತೆಗೆ ನಾನು ನಂಬಿರೋ ಶಿವದೇವರ ಹಾಗೂ ಕುರುಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಹಾಗೆ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ರೂ ಕೇಳ್ಬೋದು. ನನಗೆ ಖಂಡಿತವಾಗ್ಲೂ ಇಷ್ಟ ಆದರೆ ಅದನ್ನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ. ನಿಮ್ಮ ಹೆಸರನ್ನು ಕೂಡ ಹೇಳ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಹೊಸ ವಾಹನ ಅಂದರೆ ಯಾವುದೇ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಯಾವುದೇ ವಾಹನ ಖರೀದಿಸುವ ಕೂಡ ಈ ಒಂದು ಕೆಲವು ಸಂಗತಿಗಳನ್ನು ಮರೆಯಲೇಬೇಡಿ. ಅಷ್ಟು ಖರ್ಚು ಮಾಡಿ ನಾವು ವಾಹನ ತೆಗೆದಿರ್ತೇವೆ, ಅದು ಅಷ್ಟು ಸೇಫ್ ಆಗಿರಬೇಕು, ವಾಹನವೂ ಸೇಫ್ ಆಗಿರಬೇಕು, ನಾವು ಸೇಫ್ ಆಗಿರಬೇಕು ಅಂದರೆ ಎಲ್ಲ ಒಂದು ಅದನ್ನು ಒಂದು ಖರೀದಿಸಿದ ನಂತರ ಈ ಸಂಗತಿಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹೊಸ ವಾಹನವನ್ನು ಮನೆಗೆ ತಂದಾಗ ವಿಧಾನದ ಪ್ರಕಾರ ಪೂಜಿಸುವುದು ಎಲ್ರಿಗೂ ಗೊತ್ತಿರುವಂಥದ್ದು, ಅದು ನಂಬಿಕೆ ಕೂಡ. ಹೆಚ್ಚಿನ ಜನರು ಈ ಸಂಪ್ರದಾಯವನ್ನು ಅಳವಡಿಸಿಕೊಂಡಿದ್ದರೂ ಹೆಚ್ಚಿನ ಜನರಿಗೆ ಇದೆ ಹಿಂದಿನ ಕಾರಣದ ಬಗ್ಗೆ ತಿಳಿದಿಲ್ಲ. ಏನು ತರ್ತಾರೆ, ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ, ಪೂಜೆ ಮಾಡ್ತಾರೆ, ಅದೊಂದು ಕಾರಣ. ಆದರೆ ಅದರ ಹಿಂದಿನ ಕಾರಣ ಏನು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ನಮ್ಮ ಸಮಾಜದಲ್ಲಿ ಅನೇಕ ರೀತಿಯ ಸಂಪ್ರದಾಯದ ಪದ್ಧತಿಗಳು ಇರುವಂಥದ್ದು, ಕೆಲವೊಂದು ಹಿಂದಿನ ಕಾಲದಿಂದಲೂ ಆಚರಿಸಿಕೊಂಡು ಬಂದ ನಿಯಮಗಳು. ಯಾವುದಾದರೂ ಶುಭ ಕಾರ್ಯ ಮಾಡುವಾಗ ಕೆಲವೊಂದು ಸಂಪ್ರದಾಯಗಳನ್ನು ಕಡ್ಡಾಯವಾಗಿ ಪಾಲಿಸುವಂಥದ್ದು. ಇದು ವಾಹನ ಖರೀದಿಯಲು ಹೊರತಾಗಿಲ್ಲ. ನೀವು ಹೊಸ ವಾಹನ ಖರೀದಿಸಲು ಯೋಚಿಸ್ತಾ ಇದ್ದರೆ ಕೆಲವೊಂದು ವಿಷಯಗಳ ಬಗ್ಗೆ ಮುಂಚಿತ ತಿಳಿದುಕೊಂಡ್ರೆ ಒಳ್ಳೆಯದು. ಇದರಿಂದಾಗಿ ಮುಂದೆ ಆಗಬಹುದಾದ ಪ್ರಾಣ ಹಾನಿ, ಧನ ಹಾನಿ, ಹಾಗೆಯೇ ವಾಹನಕ್ಕೆ ಆಗುವಂಥ ಯಾವುದೇ ಒಂದು ಯಾವುದೇ ಒಂದು ಹಾನಿಯನ್ನು ತಡೆಯಬಹುದು. ಹಾಗಾಗಿ ವಾಹನ ಖರೀದಿಸುವ ಮುನ್ನ ಈ ಸಂಗತಿಗಳನ್ನು ನೆನಪಿಟ್ಕೊಂಡು ಆಮೇಲೆ ವಾಹನ ಖರೀದಿಸಿದರೆ ಒಳ್ಳೆಯದು. ಅದು 4 ವೀಲರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಯಾವುದೇ ಆಗಬಹುದು. ಹೊಸ ವಾಹನದ ಪೂಜೆ, ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮೊದಲು ದೇವರ ಹೆಸರನ್ನು ತೆಗೆದುಕೊಳ್ಳುವುದು ಮಂಗಳಕರ. ನಿಮ್ಮ ಇಷ್ಟ ದೈವವನ್ನು ಸ್ಮರಿಸುವ ಮೂಲಕ ಹೊಸ ಕೆಲಸ ಪ್ರಾರಂಭಿಸುವುದು ಶುಭ. ಹಾಗೆ ಮನೆಗೆ ಹೊಸ ವಾಹನ ಬಂದಾಗ ಅದನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಿದರೆ ಒಳ್ಳೆಯದು. ಶುಭ ಸಮಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ವಾಹನವನ್ನು ಮನೆಗೆ ತರುವ ಮೊದಲು ಅಥವಾ ಅದನ್ನು ಪೂಜಿಸುವ ಮೊದಲು ಶುಭ ಮುಹೂರ್ತವನ್ನು ನೋಡಬೇಕು. ಇಂದಿನ ದಿನಗಳಲ್ಲಿ ಜನರು ಶುಭ ಮುಹೂರ್ತವಿಲ್ಲದೆ ಏನು ಮಾಡ್ತಾರೆ, ತರಾತುರಿಯಲ್ಲಿ ಕೆಲವರು ಕೆಲಸ ಮಾಡಿ ವಾಹನಗಳನ್ನು ಮನೆಗೆ ತರುವಂಥವರೂ ಇದ್ದಾರೆ ಗಡಿಬಿಡಿಯಲ್ಲಿ. ಇದರಿಂದಾಗಿ ಅಪಘಾತ ಆಗಿರಬಹುದು ಅಥವಾ ಕೆಟ್ಟ ಸಂದರ್ಭಗಳನ್ನು ಎದುರಿಸಬೇಕಾಗಬಹುದು. ವಾಹನದಲ್ಲಿ ಕೆಲವು ರೀತಿಯ ಸಮಸ್ಯೆ ಉಂಟಾಗಬಹುದು. ಈ ಕಾರಣಕ್ಕಾಗಿ ಕೆಲವು ವಾಹನಕ್ಕೆ ಮಾತ್ರವಲ್ಲದೆ ಚಾಲಕರಿಗೂ ಸಮಸ್ಯೆ ಉಂಟಾಗುತ್ತೆ. ಹಾಗೆ ಯಾವುದೇ ವೆಹಿಕಲ್ಸ್, ಚಿಕ್ಕದಾಗಲಿ ದೊಡ್ಡದಾಗಲಿ, ಯಾವುದೇ ತರುವುದಿದ್ರೂ ಅದನ್ನು ಒಳ್ಳೆ ಅದರ ಬಗ್ಗೆ ಆದಷ್ಟು ಮುನ್ನೆಚ್ಚರಿಕೆ ವಹಿಸಿ ತಂದರೆ ತುಂಬಾ ಒಳ್ಳೆಯದು. ವಾಹನದ ತಂದ ನಂತರ ತೊಂದರೆ ಸಂದರ್ಭದಲ್ಲಿ ಈ ಕೆಲಸವನ್ನು ಮಾಡಿ. ವಾಹನವನ್ನು ತಂದ ನಂತರ ಕೆಟ್ಟ ಘಟನೆಗಳು ನಡೆಯುತ್ತಿವೆ ಅಂತ ನಿಮಗೆ ಅನಿಸಿದರೆ ಖಂಡಿತವಾಗಿ ಒಮ್ಮೆ ಜ್ಯೋತಿಷಿಗಳ ಅಭಿಪ್ರಾಯವನ್ನು ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು. ನುರಿತ ಜ್ಯೋತಿಷ್ಯರ ಒಂದು ಅಭಿಪ್ರಾಯವನ್ನು. ಕುಂಡಲಿಯಲ್ಲಿ ಶನಿ ಮಂಗಳ ಕೆಟ್ಟಿದ್ದರೂ ಸಾಮಾನ್ಯವಾಗಿ ಸಮಸ್ಯೆಗಳನ್ನು ಎದುರಿಸಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಡಲಿಯಲ್ಲಿ ಅಶುಭ ಶನಿ ಅಥವಾ ಮಂಗಳ ಇರುವವರಿಗೆ ವಾಹನ, ಯಂತ್ರ ಇತ್ಯಾದಿಗಳಿಂದ ಸಮಸ್ಯೆಗಳು ಬರಬಹುದು. ನೀವು ಮತ್ತೊಂದು ವಾಹನವನ್ನು ಹೇಗೆ ಪೂಜಿಸಬೇಕು ಅಂದರೆ, ಹಿಂದೂ ಧರ್ಮದ ಪ್ರಕಾರ ಹೊಸ ವಾಹನಕ್ಕೆ ಪೂಜೆ ಮಾಡುವಾಗ ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ಹೊಸ ವಾಹನ ಖರೀದಿಸುವಾಗ ಅದನ್ನು ಮನೆಗೆ ತೆಗೆದುಕೊಂಡು ಹೋಗುವ ಮುನ್ನ ಪೂಜೆ ಮಾಡಿ ಶಾಸ್ತ್ರೋಕ್ತವಾಗಿ ಮತ್ತು ನಿಯಮಗಳ ಪ್ರಕಾರ ವಾಹನವನ್ನು ಪೂಜಿಸಲು ಪೂಜಾರಿ ಅಂದರೆ ಯಾರು ಭಟ್ರುಗಳು ಇರುತ್ತಾರೆ ಅವರ ಸಹಾಯ ಪಡೆಯಿರಿ. ಇದರ ನಂತರ ನೆರೆಹೊರೆಯವರಿಗೆ ಸಿಹಿ ತಿಂಡಿಗಳ ಪ್ರಸಾದವನ್ನು ವಿತರಿಸುವುದನ್ನು ಖಂಡಿತ ಮರೆಯಬೇಡಿ. ಹಾಗೆಯೇ ವಾಹನ ಪೂಜೆಯ ಮಹತ್ವ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ವಾಹನ ಭಗವಾನ್ ಗರುಡನ ರೂಪ. ಇಂಥ ಪರಿಸ್ಥಿತಿಯಲ್ಲಿ ಮನೆಗೆ ಹೊಸ ವಾಹನ ಬಂದಾಗಲೆಲ್ಲ ಪೂಜೆ ಮಾಡಬೇಕು. ಗರುಡ ಭಗವಾನ್ ವಿಷ್ಣುವಿನ ವಾಹನ. ಅದಕ್ಕಾಗಿ ಹೊಸ ವಾಹನವನ್ನು ಮನೆಗೆ ಪ್ರವೇಶಿಸುವ ಮೊದಲು ಪೂಜಿಸಬೇಕು. ಹಾಗೆಯೇ ಮನೆಯಂತೆ ವಾಹನ ಖರೀದಿಯು ವ್ಯಕ್ತಿ ಜೀವನದಲ್ಲಿ ಬಹಳ ಮುಖ್ಯ ಬೆಳವಣಿಗೆ. ಹಾಗಾಗಿ ಬಹಳ ಉತ್ಸಾಹದಿಂದ ವಾಹನವನ್ನು ಏನು ಮಾಡಬೇಕು, ನೀವು ಖರೀದಿಸ್ತೀರಿ ಅಲ್ವಾ, ವಾಹನ ಖರೀದಿಸಿದ ನಂತರ ಅದರ ಪೂಜೆ ಬಹಳ ಮುಖ್ಯ. ಅದನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಮತ್ತು ಅಲ್ಲಿ ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡುವಂಥದ್ದು. ಮತ್ತು ನಾವು ಮನೆಗೆ ತರುವಾಗ ಕೂಡ ಅಷ್ಟೇ ಒಳ್ಳೆ ಮುಹೂರ್ತವನ್ನು ಯೋಚನೆ ಮಾಡಿಕೊಂಡು ತರುವುದು ಒಳ್ಳೆಯದು. ಪ್ರತಿಯೊಂದು ವಿಷಯವನ್ನು
ಗಮನದಲ್ಲಿಟ್ಕೊಂಡು ನಾವು ವಾಹನವನ್ನು ಖರೀದಿಸಿದ್ರೆ ಖಂಡಿತವಾಗ್ಲೂ ಏನೂ ಆಗೋದಿಲ್ಲ. ಏನೋ ತರಾತುರಿಯಲ್ಲಿ ಏನೋ ಬುಕ್ ಮಾಡಿರ್ತೇವೆ, ಅದನ್ನು ತಗೊಂಡು ಬರ್ತೇವೆ, ಒಂದು ಏನೋ ಪೂಜೆ ಮಾಡ್ತೇವೆ, ಅಷ್ಟಕ್ಕೆ ಬಿಟ್ಟುಬಿಡ್ತೇವೆ. ಆಯಿತಾ? ಆ ಒಂದು ಮುಂದೆ ಆಗಬಹುದಾದಂಥ ಅಪಘಾತಗಳನ್ನು ತಪ್ಪಿಸಬೇಕು ಅಂದರೆ ಏನು ಮಾಡಬೇಕು? ಆದಷ್ಟು ಈ ನಿಯಮಗಳನ್ನು ಇನ್ನು ಮುಂದೆ ಆದರೂ ನೀವೇನಾದರೂ ಖರೀದಿಸುವುದಾದರೆ ಇದನ್ನೆಲ್ಲ ಪಾಲಿಸಿ. ಹಾಗೆಯೇ ನೀವು ಹೊಸ ವಾಹನವನ್ನು ಖರೀದಿಸುವ ಬಗ್ಗೆ ಯೋಚಿಸ್ತಾ ಇದ್ದರೆ ಶುಭ ಮುಹೂರ್ತ ತೆಗೆದುಕೊಳ್ಳಲು ಜ್ಯೋತಿಷ್ಯರೊಂದಿಗೆ ಮಾತನಾಡೋದು ಒಳ್ಳೆಯದು. ಹಾಗೆ ಜ್ಯೋತಿಷ್ಯ ಶಾಸ್ತ್ರವು ನಿಮಗೆ ಯಾವ ವಾಹನ ಖರೀದಿಸಲು ಮತ್ತು ಸೂಕ್ತವಾಗಿದೆ ಮತ್ತು ಅದಕ್ಕೆ ಸರಿಯಾದ ಸಮಯ ಯಾವುದು ಅಂತ ಹೇಳ್ತಾರೆ. ಒಂದು ನಿವೃತ್ತ ಜ್ಯೋತಿಷ್ಯ ಅಂತ ಕೇಳಿದರೆ ಖಂಡಿತವಾಗ್ಲೂ ನಿಮಗೆ ಯಾವ ಗಾಡಿ ತಗೊಂಡ್ರೆ ಒಳ್ಳೆಯದು, ಯಾವ ಸಮಯದಲ್ಲಿ ತಗೊಂಡ್ರೆ ಒಳ್ಳೆಯದು, ಎಂಥ ಸಮಯಕ್ಕೆ ಮನೆಗೆ ತಂದರೆ ಒಳ್ಳೆಯದು, ಅದೆಲ್ಲ ಹೇಳುವಂಥದ್ದು. ಆ ಥರ ಪ್ರಕಾರ ಹೋದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.